ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಶೇಷವಾದ ದಿನ, ನನ್ನ ಮಗನ ಹುಟ್ಟುಹಬ್ಬ. ಪ್ರತಿ ವರ್ಷ ನಾನು ನನ್ನ ಮಕ್ಕಳಷ್ಟೇ ಆಚರಣೆ ಮಾಡ್ತಾಯಿದ್ವಿ. ಈ ವರ್ಷ ವೆರಿ ಸ್ಪೆಷಲ್ ಬರ್ತಡೇ ಅವನಿಗೆ. ಊರಿಂದ ಅಕ್ಕ, ಭಾವ ಮತ್ತು ಅಕ್ಕನ ಮಕ್ಕಳು ಕೂಡ ಬಂದಿದ್ದರು. ಮಗ ಯಾವಾಗಲೂ ಹೇಳ್ತಾ ಇದ್ದ, ನಾವು 4 ಜನ ಸೆಲೆಬ್ರೇಟ್ ಮಾಡಬೇಕಾ, ಯಾವಾಗಲೂ ಊರಿಂದ ಯಾಕೆ ಎಲ್ಲರೂ ಬರಲ್ಲ ಅಂತ. ಸೊ ಈ ವರ್ಷ ಅವರು ಕೂಡ ಇದ್ದಾರೆ. ತುಂಬ ಖುಷಿಪಟ್ಟ. ಈ ಸಲ ಬರ್ತಡೇ ಕೂಡ ಈಡೇರಿಸ್ತು. ಇದು ನಮ್ಮ ಮಲ್ಲಿಗೆ ಹೂ. ಈ ವರ್ಷ 4 ವರ್ಷ ಆಗಿತ್ತು ಹಾಕಿ. ಈ ವರ್ಷ ಹೂ ಬಿಟ್ಟಿದೆ. ಅಕ್ಕ ಇರೋದ್ರಿಂದ ಸ್ವಲ್ಪ ಮನೆ ಕೆಲಸ ಎಲ್ಲ ನನಗೆ ಕಡಿಮೆ ಆಗಿಬಿಡ್ತು. ಮಗನಿಗೆ ಏನಾದರೂ ಸರ್ಪ್ರೈಸಾಗಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಸೈಕಲ್ ಕೊಡ್ಸೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಆವಾಗಲೂ ನಾವು ಏನೇ ಕೊಡಿಸಿದ್ರು ಕೂಡ ಅವನಿಗೆ ಕೇಳಿದ ತಕ್ಷಣ ನಾವೇನೂ ಕೊಡಿಸಲ್ಲ. ಸ್ವಲ್ಪ ಕಾಯಿಸೇನೆ ಅದ್ರ ವ್ಯಾಲ್ಯೂ ಗೊತ್ತಾಗಿಯೇ ಕೂಡ ಅವನಿಗೆ ಕೊಡಿಸೋದು. ಸೈಕಲ್ ಕೊಡಿಸೋ ಏಜೇ ಅಲ್ಲ ಹೇಳಬೇಕು ಅಂದರೆ, 3 ವರ್ಷಕ್ಕೆ ಕೊಡಿಸ್ಬೇಕಿತ್ತು ನಾವು. ಆದರೂ ಸ್ವಲ್ಪ ನಾವೇ ಡಿಲೇ ಮಾಡಿದ್ವಿ ಬೇಕು ಅಂತಲೇ. ಸೊ ನಾವು ಬೆಳಗ್ಗೆನೇ ಹೋದ್ವಿ ಅವ್ನು ಸೈಕಲ್ ತಂದುಬಿಡೋಣ ಅಂತ. ಚೋಟುಗೂ ಸೈಕಲ್ ಎಲ್ಲಿಲ್ವಲ್ಲ, ಸೊ ಇಬ್ಬರಿಗೂ ಆಗೋ ಅಂಥದ್ದು. ಮತ್ತು ಅವನು ಸೈಕಲ್ ಪೆಟಲೇ ಮಾಡಿಲ್ಲ. ಸ್ವಲ್ಪ ಚಿಕ್ಕದೇ ತರೋಣ, ಅವನಿಗೂ ಕೂಡ ಕಲಿಯೋಕ್ಕೆ ಈಸಿ ಆಗುತ್ತೆ, ಅವ್ನು ಚಿಕ್ಕ ಮಗನಿಗೂ ಆಗುತ್ತೆ ಅಂತ ನಾವು ತಂದರೆ ಖುಷಿ ಪಡ್ತಾರೆ ಅಂತ ನಾನೇನೋ ಅಂದ್ಕೊಂಡು ಬಂದರೆ, ಇಲ್ಲಿ ನಮ್ಮ ಚೋಟು ಶುರು ಮಾಡಿಬಿಟ್ಟ. ಅವನಿಗೆ ಮಾತ್ರ ಸೈಕಲ್ ಕೊಡಿಸಿದ್ರೆ ನನಗೆ ಕೊಡಿಸಿಲ್ಲ ಅಂತ ಆಗಲೇ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹುಷಾರಾಗಿರ್ಕೋ, ಬುಟ್ಟಿ ಆಮೇಲೆ ಇಲ್ಲಿ ನೋಡಿ ಏನು ತಂದೆ. ಅವನಿಗೆ ಅಂತ ಫಿಶ್ ಬೌಲ್ ತೊಗೊಂಬಂದಿದ್ದೆ. ನಾವು ಯಾವಾಗಲೂ ಹೊರಗಡೆ ಹೋದಾಗ ಕೇಳ್ತಾ ಇದ್ದೆ, ನಾವು ಒಂದು ಫಿಶ್ ಬೌಲ್ ತೊಗೊಬರೋಣ, ನನಗೆ ಫಿಶ್ಶು ಮನೇಲಿ ಸಾಕೋಣ ಅಂತ ತುಂಬ ದಿನದಿಂದ ಕೇಳ್ತಾಯಿದ್ರು. ಆದರೆ ಈಗ ಅವ್ನು ಸೈಕಲ್ ನೋಡಿ, ನನಗೂ ಸೈಕಲ್ಲೇ ಬೇಕಿತ್ತು, ಈ ಫಿಶ್ಶು ಬೇಡ, ಬೌಲು ಬೇಡ ಆ ಥರ ಮತ್ತೆ ಜೋರಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹಂಗೆ ಸ್ವಲ್ಪ ಅವನು ಸೈಕಲ್ ಮೇಲೆಲ್ಲ ಕೂರಿಸಿ ಸ್ವಲ್ಪ ಸಮಾಧಾನ ಮಾಡಿದ್ವಿ. ನಿನಗೂ ಕೂಡ ಇದೆ ಸೈಕಲ್ ಕಣಪ್ಪ ಅಂತ. ನೆಕ್ಸ್ಟ್ ಅದು ಬೇರೆ ಕಮಿಟ್ಮೆಂಟು, ನನ್ನ ಬರ್ತಡೇಗೆ ನೀವು ಜೀಪ್ ತೊಗೊಡ್ಬೇಕು, ಅಣ್ಣಂಗೆ ಸೈಕಲ್ ತೊಗೊಂಡಿದ್ದೀರಾ ಅಂತ ಹೇಳ್ತಾ, ಓಕೆ ತೊಗೊಡ್ತೀವಿ ಅಂತೇಳಿ ಅವನಿಗೆ ಸಮಾಧಾನ ಮಾಡಿದೆ. ಹಾಗೆ ಸಂಜೆ ನನಗೆ ಸಂಘ ಇತ್ತು, ಅಲ್ಲಿಗೆ ಹೊರಟ್ಬಿಟ್ಟೆ ನಾನು. ಸೊ ಮನೆಯಲ್ಲಿ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಭಾವ, ನಮ್ಮ ಯಜಮಾನರು ಎಲ್ಲ ಸೇರಿಕೊಂಡು ಬರ್ತಡೇಗೆಲ್ಲ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿ ವೀಡಿಯೋ ಎಲ್ಲ ಮಾಡ್ಕೊಂಡು ರೆಡಿಯಾಗಿಬಿಟ್ರು. ಕೇಕ್ ಒಂದು ತರೋದು ಲೇಟ್ ಆಗಿಬಿಡ್ತು. ನಾನು ಗಾಡಿ ಎತ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಕೇಕ್ ತರೋದು ಲೇಟ್ ಆಯಿತು. ಸೊ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಫೈನಲಿ ನೋಡಿ, ಈ ಥರ ಬಂದಿದೆ ಡೆಕೋರೇಷನ್ನು. ನನ್ನ ಮಗ ಯಾವಾಗಲೇ ಹೇಳ್ತಾ ಇದ್ದ, ನಾನು ಈ ಥರ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡಿ ಎಲ್ಲರ ಜೊತೆನೂ ಸೆಲೆಬ್ರೇಟ್ ಮಾಡಬೇಕು ಅಂತ. ಇದು ನನ್ನ ಮಗನ ಬರ್ತಡೇ ಕೇಕು. ಸೊ ಚಿಕ್ಕ ಮಕ್ಕಳಿಗೆ ಇದೆ ಒಂದಲ್ವಾ ಖುಷಿ. Happy birthday to you. Dua bandari. ಯಾರು ತಿನ್ನಿಸ್ತೆ ಫಸ್ಟ್? ಯಾರು ತಿನ್ನಿಸ್ತೀಯಾ? ನನಗೆ ದೊಡ್ಡ ಮಮ್ಮಿಗೆ ಬೇಡ, ಅಪ್ಪನಿಗೂ ತಿನ್ನಿಸ್ಬಿಡೋಣ. ಎಲ್ಲ ಸೇರಿ ಅವನಿಗೆ ತಿನ್ನಿಸ್ಬಿಡೋಣ. ಇರು ಬಂಗಾರಿ, ನಿಮಗೆ ತಿನ್ನಿಸ್ತೀನಿ. ಕೇಕ್ ಎಲ್ಲ ಕಟ್ಟಿಂಗ್ ಆಯಿತು. ಇದು ನೆಕ್ಸ್ಟ್ ಡೇ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗ ಸಮಾಧಾನ ಆದ. ಹಿಂದೆ ಅವನು ಕುತ್ಕೊಳ್ಳೋಕೆ ಶೀಟ್ ಬೇರೆ ಇತ್ತಲ್ಲ, ಸೊ ಕುತ್ಕೊಂಡು ಆಟಾಡ್ಬೋದು ಅಂತ ಸಮಾಧಾನ ಆದ. ನನ್ನ ದೊಡ್ಡ ಮಗನಿಗೆ ಯಾವತ್ತಿದ್ರು ನಾನೇ ಫೇವ್ರೇಟು. ಕೇಕ್ ಕಟ್ ಮಾಡಿ ಯಾರಿಗೆ ಕೊಡ್ತೀಯಾ, ಫಸ್ಟ್ ತಿನ್ನಿಸ್ತೀಯ ಅಂದರೆ ನನಗೆ ಅಂತ ಹೇಳ್ದ. ನೋಡಿ ಎಲ್ಲ ಸಂಜೆ ಆಯಿತು. ಎಲ್ಲ ಹೊರಗಡೆ ವಾಕ್ ಹೋಗಿ ಬರೋಣ ಅಂತ ಹೇಳಿ ಸೈಕಲ್ ತೊಗೊಂಡು ಎತ್ಕೊಂಡು ಹೊರಟ್ವಿ. ಮನೇಲೇ ಕೂತು ಬಿಸಿಲು ಬೇರೆ, ಎಷ್ಟೊತ್ತು ಅಂತ ಮನೇಲಿ ಇರೋಕ್ಕಾಗುತ್ತೆ, ತಿರ್ಗಾಡ್ಕೊಂಡು ಬರೋಣ ನಡಿ ಅಂತ ಎಲ್ಲ ಹೊರಟ್ವಿ. ನಮ್ಮ ಮನೆ ಹಿಂದೆಯೇ ಒಂದು ಗ್ರೌಂಡ್ ಇದೆ, ಅಲ್ಲಿ ಒಂದು ಗ್ರೌಂಡು ಮಗನ ಸೈಕಲ್ ತುಳಿಸ್ದಂಗೂ ಆಗುತ್ತೆ. ಹಾಗೆ ಸ್ವಲ್ಪ ನಾವು ವಾಕ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಸ್ವಲ್ಪ ಫ್ರೆಶ್ ಗಾಳಿ ತೊಗೊಂಡು ಹೊರಟ್ವಿ. ಅಲ್ಲೇ ನಮ್ಮ ಏರಿಯಾದಲ್ಲಿ ಹೊಸದು ಒಂದು ಕಬ್ಬಿನ ಜ್ಯೂಸ್ ಮಾರ್ತಾಯಿದ್ರು, ಹಾಗೆ ಎಲ್ಲ ಕುತ್ಕೊಂಡು ಹೊರಟ್ವಿ. ಇದು ನನ್ನ ಮಗನ ಬರ್ತಡೇ ಸಿಂಪಲ್ ಲಾಗ್. ಬನ್ನಿ ನೆಕ್ಸ್ಟ್ ಫೋಟೋ ಶೇರ್ ಮಾಡ್ತೀನಿ.
ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೆ.